ಮಹಾಪೂರ್ಣನಾದ ಪರಿಶುದ್ಧ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ರೂಪಾಂತರ ಬೆಟ್ಟದ ಘಟನೆಯ ಮುಂದುವರೆದ ಭಾಗ, ಬರಬೇಕಾಗಿದ್ದ ಎಲಿಯನ ವಿಚಾರ, ಮೂರ್ಛಾರೋಗಿಯಾದ ಬಾಲಕ, ಯೇಸುವು ತನ್ನ ಮರಣ ಪುನರುತ್ಥಾನಗಳ ಕುರಿತು ತಿಳಿಸಿದ್ದು, ಮೀನಿನ ಬಾಯಿಂದ ತೆರಿಗೆ ಹಣ, ಚಿಕ್ಕ ಹುಡುಗನ ಮೂಲಕ ಪಾಠ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ರೂಪಾಂತರ ಬೆಟ್ಟದ ಘಟನೆಯಿಂದ ನಮಗೆ ಅಗತ್ಯವಿರುವ ವ್ಯಕ್ತಿ ಎಂದರೆ ಯೇಸು ಮಾತ್ರ ಎಂದು ತಿಳಿಯಿತು. ಬರಬೇಕಾದ ಎಲಿಯನ ಸಂಗತಿಯಲ್ಲಿ ಸ್ನಾನಿಕನಾದ ಯೋಹಾನನ ಕುರಿತು ಬಹು ಮಾರ್ಮಿಕವಾದ ವಿಚಾರವನ್ನು ಕೇಳಿದೆವು. ಮೂರ್ಛಾರೋಗಿಯಾದ ಹುಡುಗನನ್ನು ಗುಣಪಡಿಸಲು ಸೋತು ಹೋದ ಶಿಷ್ಯರನ್ನು ಯೇಸುವು ಎಲ್ಲ ನಂಬಿಕೆಯಿಲ್ಲದಂಥ ಮೂರ್ಖ ಸಂತಾನವೇ ಎಂದು ಕರೆದು ಅವರ ಅಪನಂಬಿಕೆಗೆ ಬೇಸರಿಕೆ ವ್ಯಕ್ತಪಡಿಸಿದನು. ತನ್ನ ಮರಣ ಪುನರುತ್ಥಾನಗಳನ್ನು ಪುನಃ ತಿಳಿಸಿದ ಯೇಸುವು ಮೀನಿನ ಬಾಯಿಂದ ಬಹು ಅದ್ಭುತವಾಗಿ ತನ್ನ ಹಾಗೂ ಪೇತ್ರನ ಮಂಡೇ ತೆರಿಗೆಯನ್ನು ಕೊಟ್ಟನು. ಅದ್ಭುತ ಸ್ವರೂಪನಾದ ಯೇಸುವು ಈಗ ನಮ್ಮ ಅಧ್ಯಯನದಲ್ಲಿ ನಮಗೆ ಹೇಳುವುದನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಈ ಮೂಲಕ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ನೋಡಿಕೊಳ್ಳೋಣ. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ? ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. 2 ಕೈ ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ಉತ್ತಮ ಎಂಬುದಾಗಿ. ಪ್ರಿಯರೇ, ಇದಕ್ಕಿಂತ ಕಠಿಣವಾದ ಮಾತು ಬೇರೆ ಇರಲಾರದು. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. 2 ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಿಕ್ಕವರಲ್ಲಿ ಒಬ್ಬನನ್ನಾದರೂ ನಾವು ತಾತ್ಸಾರ ಮಾಡಬಾರದೆಂದು ಕರ್ತನಾದ ಯೇಸು ಹೇಳುತ್ತಿದ್ದಾನೆ. ಅವರಲ್ಲಿ ಒಬ್ಬನು ಸಾಯುವುದಾದರೆ ಅವನ ಆತ್ಮ ನೇರವಾಗಿ ದೇವರ ಬಳಿಗೆ ಹೋಗುತ್ತದೆ. ಸ್ನೇಹಿತರೆ, ಅವರು ನಿಷ್ಕಳಂಕರು ಎಂಬುದಕ್ಕಾಗಿ ಆಗಲಿ, ಅವರು ನಿಮ್ಮವರೆಂಬುದಕ್ಕಾಗಲಿ ಅವರು ಪರಲೋಕಕ್ಕೆ ಹೋಗುತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಅವರಿಗಾಗಿ ಸತ್ತಿದ್ದಾನೆ ಎಂಬ ಕಾರಣಕ್ಕಾಗಿಯೇ ಕರ್ತನು ಇಲ್ಲಿ ಈ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. ಅವರಿಗೆ ಅಡ್ಡಿ ಮಾಡಬೇಡಿರಿ, ಅವರನ್ನು ಅಲಕ್ಷ್ಯ ಮಾಡಬೇಡಿರಿ, ನನ್ನ ಬಳಿಗೆ ಬರಲು ಬಿಡಿ. ಅವರು ಮೃತಪಟ್ಟರೂ ಅವರ ಆತ್ಮ ನನ್ನ ತಂದೆಯ ಜೊತೆಯಲ್ಲೇ ಇರುತ್ತದೆ ಅಂದನು ಎಂಬುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಅರಸನಾದ ದಾವೀದನಿಗೆ ಈ ವಿಚಾರ ಚೆನ್ನಾಗಿ ತಿಳಿದಿತ್ತು. ಊರಿಯನ ಹೆಂಡತಿಯಾಗಿದ್ದ ಬತ್ಷೆಬಳಿಗೆ ಹುಟ್ಟಿದ ತನ್ನ ಮಗನು ಅಸ್ವಸ್ಥನಾದಾಗ ದಾವೀದನು ತುಂಬಾ ದುಃಖಪಟ್ಟನು. 2ನೇ ಸಮುವೇಲ 12ನೇ ಅಧ್ಯಾಯ 15ನೇ ವಚನದಿಂದ 23ನೇ ವಚನದಲ್ಲಿ ಇದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನು ರಾತ್ರಿಯಿಡೀ ಉಪವಾಸವಿದ್ದು ನೆಲದ ಮೇಲೆ ಬಿದ್ದು ಪ್ರಾರ್ಥಿಸುತ್ತಿದ್ದನು. ಆದರೆ ಮಗು ಸತ್ತಿತೆಂದು ತಿಳಿದಾಗ ಅವನು ಎದ್ದು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ದೇವರ ಮನೆಯೊಳಕ್ಕೆ ಹೋಗಿ ದೇವರನ್ನು ಆರಾಧಿಸಿದನು. ಅವನ ಸೇವಕರಿಗೆ ಇದರಿಂದ ಆಶ್ಚರ್ಯವಾಯಿತು. ಅದಕ್ಕೆ ಅವನು ಕೊಟ್ಟ ವಿವರಣೆ ಏನೆಂದರೆ, ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದೆನು. ಅತ್ತೆನು, ಈಗ ಸತ್ತಿದಾನಲ್ಲ, ನಾನೇಕೆ ಉಪವಾಸ ಮಾಡಬೇಕು? ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದೀತೆ? ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ತಾನು ಒಂದು ದಿನ ಆ ಮಗುವಿನ ಬಳಿಗೆ ಹೋಗುತ್ತೇನೆಂಬ ಭರವಸೆ ದಾವೀದನಿಗಿತ್ತು. ಇದು ವಿಶೇಷವಾದ ಸತ್ಯವಾಗಿದೆ. ಈ ದಿನಗಳಲ್ಲಿ ಅದರಲ್ಲೂ ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಾ ಇರುವಾಗ ಯೇಸು ಮಕ್ಕಳ ಕುರಿತಾಗಿ ತಿಳಿಸಿದ ಅಭಿಪ್ರಾಯವು ಅತಿ ಪ್ರಾಮುಖ್ಯವಾದದ್ದಾಗುತ್ತದೆ.
ತಾಯಿಯೂ ಮಲತಂದೆಯೂ ತಮ್ಮ ಚಿಕ್ಕ ಮಗಳನ್ನು ದಾರಿ ಬದಿಯಲ್ಲಿ ತ್ಯಜಿಸಿ ಹೋದ ದಾರುಣ ಸಂಗತಿಯನ್ನು ನಾನು ಇತ್ತೀಚೆಗೆ ಓದಿದ್ದೆ. ಇದು ಎಂಥ ಕ್ರೂರವಾದ ಸಂಗತಿಯಲ್ಲವೇ? ಅವರು ಆಕೆಯಿಂದ ಬಿಡುಗಡೆ ಹೊಂದಬೇಕಾಗಿತ್ತು. ಅದಕ್ಕಾಗಿ ಅವರು ಆ ರೀತಿ ಮಾಡಿದರು. ನರಕವೆಂಬುದು ಇಲ್ಲ ಎಂದು ಹೇಳುವವರಿಗೆ ನಾನು ಹೇಳುವುದೇನೆಂದರೆ, ಇಂಥ ಕ್ರೂರಿಗಳಿಗಾದರೂ ನರಕವೆಂಬುದು ಬೇಕೇ ಬೇಕು ಎಂದು. ಆದರೆ ನರಕವು ಇದ್ದೇ ಇದೆ. ನಮ್ಮ ಕರ್ತನು ಚಿಕ್ಕ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಅತೀ ಕಠಿಣವಾದ ಮಾತುಗಳಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ತಪ್ಪಿಸಿಕೊಂಡ ಕುರಿಯ ಸಾಮ್ಯದ ಬಗ್ಗೆ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನದಲ್ಲಿ, ಕನ್ನಡ ಭಾಷಾಂತರದಲ್ಲಿ ಈ ವಚನ ಇಲ್ಲ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನು ನೋಡ್ರಿ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಇಲ್ಲಿ ಬರುವ ತಪ್ಪಿಸಿಕೊಂಡ ಕುರಿಯ ಸಾಮ್ಯವು ಲೂಕನು ಬರೆದ ಸುವಾರ್ತೆಯ 15ನೇ ಅಧ್ಯಾಯದ ಸಾಮ್ಯಕ್ಕಿಂತ ಭಿನ್ನವಾಗಿದೆ. ಈ ಸಾಮ್ಯದ ಮುಖ್ಯ ಶಬ್ದ ರಕ್ಷಿಸುವುದು ಎಂಬುದೇ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕಳೆದು ಹೋದದ್ದನ್ನು ಕಂಡುಕೊಳ್ಳುವ ಕುರಿತಾಗಿ ಬರೆದಿದೆ. ಮತ್ತಾಯನು 18ನೇ ಅಧ್ಯಾಯದಲ್ಲಿ ಕಳೆದದನ್ನು ರಕ್ಷಿಸುವ ಕುರಿತಾಗಿ ಬರೆದಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಭಾಗವನ್ನು ಆತನು ಮುಗಿಸುವ ರೀತಿಯನ್ನು ನೋಡಿರಿ. ಇನ್ನೂ ಆತನು ಚಿಕ್ಕವರ ಕುರಿತಾಗಿ ಚಿಂತಿಸುತ್ತಿದ್ದಾನೆ. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಲ್ಲಿ, ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದಾಗಿ. ಅವರು ಯೋಗ್ಯ ಪ್ರಾಯಕ್ಕೆ ತಲುಪುವ ತನಕ ಆತನು ಅವರ ಕುರಿತು ಚಿಂತಿಸುತ್ತಾನೆ. ಆದರೆ ಹೆತ್ತವರಾದ ನಾವು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸುವ ಜವಾಬ್ದಾರಿ ಹೊಂದಿದ್ದೇವೆ. ಇಂದಿನ ನಮ್ಮ ಶಿಕ್ಷಣ ಕ್ರಮವು ಮಕ್ಕಳನ್ನು ಪ್ರಯೋಗದ ಬಲಿಪಶುಗಳನ್ನಾಗಿ ಉಪಯೋಗಿಸುತ್ತದೆ ಎಂದು ನನ್ನ ಅಭಿಪ್ರಾಯವಾಗಿದೆ. ನಮ್ಮ ಮಕ್ಕಳು ತರಗತಿಯಲ್ಲಿದ್ದುಕೊಂಡು ಯಾವ ಪ್ರಯೋಜನವನ್ನು ಹೊಂದಲಾರದಂತಿದ್ದಾರೆ. ಈ ವಿಚಾರದಲ್ಲಿ ಹೆತ್ತವರಾದ ನಮಗೆ ದೇವರೆದುರಿನಲ್ಲಿ ತುಂಬ ಲೆಕ್ಕ ಕೊಡಲಿಕ್ಕಿದೆ ಎಂದು ನಾನು ನಂಬುತ್ತೇನೆ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಸಭೆಯಲ್ಲಿನ ನಡತೆಗಳ ರೀತಿ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ ಎಂಬುದಾಗಿ. ಪ್ರಿಯರೇ, ಅವನು ಪಾಪ ಮಾಡಿದರೆ ನೀನು ಅವನ ಬಳಿಗೆ ಹೋಗಬೇಕು. ಈ ವಚನವು ಒಬ್ಬ ವಿಶ್ವಾಸಿಯು ಪಾಪ ಮಾಡಿದ್ದರ ಕುರಿತಾಗಿ ಹೇಳುತ್ತದೆ. ತಪ್ಪು ಮಾಡಿದವನ ಬಳಿಗೆ ಹೋಗುವ ಜವಾಬ್ದಾರಿ ತಪ್ಪು ಮಾಡಿಸಿಕೊಂಡವನದ್ದು ಆಗಿರುತ್ತದೆ. ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡೋಣ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಅವನು ಅವರ ಮಾತನ್ನೂ ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವರು ತಪ್ಪುಗಳನ್ನು ಮರೆಮಾಚಿ ಅಡಗಿಸಿಡುತ್ತಾರೆ. ಆದರೆ ಯೇಸು ನಮಗೆ ಹಾಗೆ ಮಾಡಲು ಹೇಳುವುದಿಲ್ಲ. ಇಬ್ಬರು ವಿಶ್ವಾಸಿಗಳ ನಡುವೆ ಸಮಸ್ಯೆ ಇದ್ದರೆ ಅದನ್ನು ಸಮಾಧಾನದಿಂದ ಪ್ರೀತಿಯಿಂದ ಸರಿಪಡಿಸಿಕೊಳ್ಳಬೇಕು. ಒಬ್ಬನಿಂದ ಇದು ಸರಿಪಡಿಸಲಾಗದಿದ್ದರೆ ಒಂದು ಗುಂಪಿನ ಬಳಿಗೆ ಇದನ್ನು ಕೊಂಡು ಹೋಗಬೇಕು. ಅಲ್ಲಿಯೂ ಸರಿಯಾಗದಿದ್ದರೆ ಕಡೆಯದಾಗಿ ಸಭೆಯವರ ಬಳಿಗೆ ಕೊಂಡು ಹೋಗಬೇಕು ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಿಚಾರದ ಕುರಿತಾಗಿ ಕರ್ತನು ಅಂತಿಮವಾಗಿ ಹೀಗೆ ಹೇಳಿದ್ದಾನೆ. ಈ ವಚನದ ಕುರಿತಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ
19ನೇ ವಚನದಲ್ಲಿ ನೋಡಿದ್ದೇವೆ. ಅಲ್ಲಿ ನಾವು ನೋಡಿದಂತೆ ನಾವು ವಾಕ್ಯವನ್ನು ತಡೆಹಿಡಿದರೆ ನಾವು ಲೋಕದಲ್ಲಿ ಕಟ್ಟುವವರಾಗುತ್ತೇವೆ. ಆದರೆ ಈ ಲೋಕದಲ್ಲಿ ವಾಕ್ಯವನ್ನು ಇತರರಿಗೆ ಹಂಚಿದರೆ ನಾವು ಈ ಲೋಕದಲ್ಲಿ ಅದನ್ನು ಬಿಚ್ಚಿದಂತಾಗುತ್ತದೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡೋಣ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಅಂದರೆ ಪ್ರಿಯರೇ, ನಾವು ಯಾವ ಕುರಿತಾಗಿ ಒಂದೇ ಮನಸ್ಸುಳ್ಳವರಾದರೂ ಆತನು ಕೇಳುತ್ತಾನೋ? ಹೌದು. ಆದರೆ ಅದಕ್ಕಿರುವ ಶರ್ತವನ್ನು ಗಮನಿಸಿರಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ, ಕ್ರಿಸ್ತನ ಹೆಸರಿನಲ್ಲಿ ಮಾಡಲ್ಪಟ್ಟ ಬಿನ್ನಹವನ್ನು ಪರಲೋಕದ ತಂದೆಯೂ ಕೇಳುತ್ತಾನೆ. ಅಂದರೆ ಕ್ರಿಸ್ತನು ತಾನೇ ಮಾಡಬಹುದಾದಂಥ ಬಿನ್ನಹ ಆತನ ಹೆಸರಿನಲ್ಲಿ, ಅಂದರೆ ಆತನ ಚಿತ್ತಕ್ಕೆ ಅನುಸಾರವಾಗಿ ಎಂಬುದೇ. ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಎಂಬುದನ್ನು ನೋಡುವಾಗ, ನಾನು ಇರುತ್ತೇನೆ ಎಂಬುದು ಸಭಾ ಒಕ್ಕೂಟದ ಸರಳ ವಿಧಾನವಾಗಿದೆ. 19ನೇ ವಚನವು ಪ್ರಾರ್ಥನೆಯ ಹೊಸ ಆಧಾರವನ್ನು ತಿಳಿಸುವುದಾದರೆ 20ನೇ ವಚನವು ದೃಶ್ಯ ಸಭೆಯ ಹೊಸ ಆಧಾರವಾಗಿರುತ್ತದೆ. ಆದಿಸಭೆಯು ಇಲ್ಲಿಂದಲೇ ಪ್ರಾರಂಭವಾಯಿತು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇದನ್ನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಮುಂದುವರೆದು ನಾವು ನೋಡುತ್ತೇವೆ, ಕ್ಷಮಿಸುವುದಕ್ಕೆ ಯೇಸುವಿನ ಹೊಸ ಏರ್ಪಾಡು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಎಂಬುದಾಗಿ. ಪ್ರಿಯರೇ, ಯಹೂದಿ ರಬ್ಬಿಗಳ ಪ್ರಕಾರ 2-3 ಸಾರಿ ಮಾತ್ರ ಕ್ಷಮಿಸಬಹುದಾಗಿತ್ತಾದ್ದರಿಂದ ತಾನು 7 ಸಾರಿ ಎನ್ನುವುದು ಉದಾರತೆ ಎಂದು ಪೇತ್ರನು ಭಾವಿಸಿದ್ದನು. ಅವನು 7 ಸಾರಿ ಕ್ಷಮಿಸುವುದಕ್ಕೆ ಸಿದ್ಧನಿದ್ದನು. ಆದರೆ ಯೇಸುವಿನ ದೃಷ್ಟಿಯಲ್ಲಿ ಇದು ಕಡಿಮೆಯೇ ಆಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಯೇಸು ಅವನಿಗೆ, 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ. ಅಂದರೆ ಸುಮಾರು 490 ಬಾರಿ. ಅಷ್ಟರಲ್ಲಿ ವಿಷಯವು ತುಂಬ ಹಳತಾಗಿರಬಹುದು. ಅಲ್ಲವಾದರೆ ಇಬ್ಬರೂ ಪ್ರಾಯಸ್ಥರಾಗಿ ಅದರ ಪ್ರಾಮುಖ್ಯತೆ ಕಳೆದುಕೊಳ್ಳಬಹುದು. ಕರ್ತನ ಮಾತಿನ ಅರ್ಥ ಕೊನೆಯವರೆಗೂ ಕ್ಷಮಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಎಂಬುದಾಗಿ. ಪ್ರಿಯರೇ, ಅಂದರೆ ನಾನು ಕಂತಿನಲ್ಲಿ ಸಾಲ ತೀರಿಸುತ್ತೇನೆಂದು ಅವನ ಅಭಿಪ್ರಾಯವಿದ್ದಿರಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಆ ಸೇವಕನ ಒಡೆಯನು ಕನಿಕರಪಟ್ಟು ಅವರನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ವಿಶೇಷ ರೀತಿಯ ಉದಾಹರಣೆಯನ್ನು ಕೊಡುತ್ತಿದ್ದಾನೆ. ಆ ಸೇವಕನು ತೀರಿಸಬೇಕಾದ ಸಾಲದ ಮೊತ್ತವು 12 ಲಕ್ಷದಷ್ಟು. ಇಷ್ಟು ದೊಡ್ಡ ಮೊತ್ತವನ್ನು ಯಾರೂ ಕ್ಷಮಿಸಿಬಿಡಲಾರರು. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ವಚನದಲ್ಲಿ, ತರುವಾಯ ಆ ಸೇವಕನು
ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲಾ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು ಎಂಬುದಾಗಿ. ಪ್ರಿಯರೇ, 100 ಹಣವೆಂದರೆ ಸುಮಾರು 1200 ರೂಪಾಯಿಗಳು. ಇದನ್ನು 12 ಲಕ್ಷದೊಂದಿಗೆ ಹೋಲಿಸಿ ನೋಡ್ರಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನದಿಂದ 35ನೇ ವಚನದವರೆಗೆ ನೋಡಿಕೊಳ್ಳೋಣ. ದಯವಿಟ್ಟು ನೀವಿದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯ ಸಾರಾಂಶವೇನೆಂದರೆ, ತಾನು ಕ್ಷಮೆ ಹೊಂದಿ ಇತರರನ್ನು ಕ್ಷಮಿಸದ ಆ ಸೇವಕನ ಸಾಮ್ಯವು ಕ್ಷಮಿಸುವ ಸೂತ್ರವನ್ನು ತಿಳಿಸುತ್ತದೆ. ಈ ಭಾಗದಲ್ಲಿ ಈ ಹೊಸ ಸೂತ್ರ ಹೇಳಿಯದೆ. ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ವಿಶ್ವಾಸಿಗಳಿಗೆ ತಿಳಿಸಲ್ಪಟ್ಟ ಕ್ಷಮೆಯ ಸೂತ್ರ ಇದಲ್ಲ. ಅಲ್ಲಿ ಹೀಗಿದೆ: ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಪ್ರಿಯರೇ, ದೇವರು ನಮ್ಮನ್ನು ಕ್ಷಮಿಸಿದ್ದರಿಂದ ನಾವು ಇತರರನ್ನು ಕ್ಷಮಿಸಬೇಕಾಗಿದೆ. ನಾವು ಇತರರನ್ನು ಕ್ಷಮಿಸಿದ ರೀತಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದಾದರೆ ಯಾರೂ ಕ್ಷಮೆಯನ್ನು ಹೊಂದಲಾರರು. ಆದರೆ ನಾವು ದೇವರ ಮಕ್ಕಳಾದ ಮೇಲೆ ನಮಗೆ ಕ್ಷಮೆ ದೊರಕಿರುವುದರಿಂದ ನಾವು ಕ್ಷಮಿಸತಕ್ಕದ್ದು. ಇದು ಕ್ರೈಸ್ತ ನಡತೆಯ ಸೂತ್ರವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ ಮತ್ತಾಯನು ಬರೆದ ಸುವಾರ್ತೆಯ 18ನೇ ಅಧ್ಯಾಯ ಧ್ಯಾನವನ್ನು ಇಲ್ಲಿ ನಾವು ಮುಗಿಸಿದೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 19ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯಾಂಶಗಳು: ಯೇಸು ಯೂದಾಯಕ್ಕೆ ಪ್ರವೇಶಿಸಿದ್ದು, ಮದುವೆಗೆ ದೇವರ ನಿಯಮವನ್ನು, ವಿಚ್ಛೇದನಕ್ಕೆ ಒಂದೇ ಕಾರಣವನ್ನು ಹೇಳಿದ್ದು, ಶ್ರೀಮಂತ ಯುವ ಅಧಿಕಾರಿಯನ್ನು ಭೇಟಿ ಮಾಡಿದ್ದು, ಮುಂಬರುವ ರಾಜ್ಯದಲ್ಲಿ ಅಪೋಸ್ತಲರ ಸ್ಥಾನ ನಿಗದಿ ಮಾಡಿದ್ದು ಎಂಬುದಾಗಿ. ಪ್ರಿಯರೇ, ಮತ್ತಾಯದಲ್ಲಿನ ಚಲನೆಗಳಿಂದಾಗಿ ಸುವಾರ್ತೆಯ ಭೌಗೋಳಿಕ ಪ್ರದೇಶವನ್ನು ನೋಡುತ್ತೇವೆ. ತನ್ನ ಕ್ರೂಜೆ ಮರಣಕ್ಕಿಂತ ಮುಂಚಿನ ಕೊನೆಯ ಯೆರೂಸಲೇಮ್ ಪ್ರಯಾಣದಲ್ಲಿ ಯೇಸು ಯೂದಾಯಕ್ಕೆ ಪುನಃ ಪ್ರವೇಶಿಸುತ್ತಾನೆ. ಆತನು ಹೇಳುವ ಹಾಗೂ ಮಾಡುವ ಎಲ್ಲದರಲ್ಲೂ ಸ್ಪಷ್ಟ ಉದ್ದೇಶವಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಗಲಿಲಾಯವನ್ನು ಬಿಟ್ಟು ಯೋರ್ದಾನ್ ಹೊಳೆಯ ಆಚೆ ಪ್ರಯಾಣ ಮಾಡಿ ಯೂದಾಯ ಪ್ರಾಂತ್ಯಕ್ಕೆ ಬಂದನು ಎಂಬುದಾಗಿ. ಪ್ರಿಯರೇ, ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಎಂಬುದಾಗಿ ನೋಡುವಾಗ ಯಾವ ಮಾತುಗಳು? ಕಳೆದ 16ರಿಂದ 18 ಅಧ್ಯಾಯಗಳಲ್ಲಿನ ಮಾತುಗಳು. ಗಲಿಲಾಯದಲ್ಲಿ ತಾನು ಹೇಳಬೇಕಾದ ಮಾತುಗಳನ್ನು ಆಡಿ ಮುಗಿಸಿದ ಮೇಲೆ ಆತನು ಯೋರ್ದಾನಿನ ಪೂರ್ವ ತೀರದ ಯೂದಾಯದ ಭಾಗಗಳಿಗೆ ಬಂದನು. ಈಗ ಆತನ ಚಲನೆಯು ಭೌಗೋಳಿಕವಾಗಿ ಇದೆ. ಫಿಲಿಪ್ಪನ ಕೈಸರೆಯದಲ್ಲಿ ತಾನು ಮರಣ ಹೊಂದುವುದಕ್ಕಾಗಿ ಯೆರೂಸಲೇಮಿಗೆ ಹೋಗುತ್ತಿದ್ದೇನೆಂದು ಹೇಳಿದನು. ಆತನು ಗಲಿಲಾಯ ಪ್ರಾಂತ್ಯಕ್ಕೆ ಹೋಗಿ ಗಲಿಲಾಯ ಸಮುದ್ರದ ಸುತ್ತಣ ಪ್ರದೇಶಗಳಲ್ಲಿ ಸಂಚರಿಸಿದನು. ಕಪೆರ್ನೌಮು ಆತನ ಕೇಂದ್ರ ಸ್ಥಾನವಾಗಿತ್ತು. ಆತನು ಗದರದ ತನಕವೂ ಹೋದನು. ಈಗ ಯೂದಾಯದ ಗಡಿ ಭಾಗದಲ್ಲಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಬಹು ಜನರು ಆತನ ಹಿಂದೆ ಗುಂಪು ಗುಂಪಾಗಿ ಹೋದರು. ಆತನು ಅವರನ್ನು ಅಲ್ಲಿಯೇ ಸ್ವಸ್ಥ ಮಾಡಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ 2 ಶಬ್ದಗಳನ್ನು ನಿಮ್ಮೆದುರಿಗೆ ತಂದು ಈಗಾಗಲೇ ತಿಳಿಸಿದ್ದನ್ನು ಪುನರುಚ್ಚರಿಸುತ್ತೇನೆ. ಒಂದು ಗುಂಪು ಗುಂಪಾಗಿ, ಇನ್ನೊಂದು ಸ್ವಸ್ಥ ಮಾಡಿದನು ಎಂಬುದಾಗಿ. ಸ್ವಸ್ಥರಾದವರು ಕೆಲವೇ ಮಂದಿಯಲ್ಲ, ಅನೇಕ ಗುಂಪು ಜನರು ಸ್ವಸ್ಥರಾದರು. ಇದು ನನಗೆ ಬಹು ಆಸಕ್ತಿಯ ವಿಷಯವಾಗಿದೆ. ಕರ್ತನಾದ ಯೇಸು ದಾಟಿ ಹೋಗುವಾಗಲೆಲ್ಲ ಸ್ವಸ್ಥತೆ ಬೇಕಿದ್ದವರನ್ನು ಸ್ವಸ್ಥ ಮಾಡುತ್ತಾ ಹೋದನು. ಗುಂಪು ಗುಂಪಾಗಿ ಜನರು ಸ್ವಸ್ಥರಾದರು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ವಿವಾಹ ಹಾಗೂ ವಿಚ್ಛೇದನ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದಕ್ಕೆ ಎಂಬುದಾಗಿ. ಪ್ರಿಯರೇ, ಫರಿಸಾಯರು ಯೇಸುವನ್ನು ಪರೀಕ್ಷಿಸಲಿಕ್ಕಾಗಿ ಬಂದರು. ಆತನು ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧನಾಗಿದ್ದಾನೆ ಎಂಬುದಾಗಿ ತೋರಿಸಲು ಬಯಸಿದರು. ಅವರು ಆತನ ಬಳಿಗೆ ತಂದ ಸಮಸ್ಯೆ ಈಗಿನ ಕಾಲದಲ್ಲೂ ಆಗಿನಂತೆಯೇ ಬಹು ಕಠಿಣವಾದದ್ದಾಗಿತ್ತು. ಯಾವನಾದರೂ ಒಂದು ಕಾರಣಕ್ಕೆ ತನ್ನ ಹೆಂಡತಿಯನ್ನು ಬಿಡುವುದು ಧರ್ಮವೋ? ಈ ದಿನಗಳಲ್ಲಿ ಕ್ರೈಸ್ತರಲ್ಲಿಯೂ ಈ ಪ್ರಶ್ನೆ ಆಗಾಗ ಎದ್ದು ಬರುತ್ತದೆ. ಪ್ರಿಯರೇ, ಇದಕ್ಕೆ ಮುನ್ನುಡಿಯಾಗಿ ನಾನು ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ.
ದೇವರು ಎಲ್ಲ ಮಾನವರಿಗೂ ಮಾನವ ಕಲ್ಯಾಣಕ್ಕಾಗಿ ಕೆಲವು ಸಂಗತಿಗಳನ್ನು ಕೊಟ್ಟಿದ್ದಾನೆ. ಮನೆಯ ರಕ್ಷಣೆಗಾಗಿ ವಿವಾಹ ಜೀವಿತವನ್ನು ಕೊಟ್ಟಿದ್ದಾನೆ. ರಕ್ಷಿಸಲ್ಪಟ್ಟವರಾದರೂ ರಕ್ಷಿಸಲ್ಪಡದವರಾದರೂ ಮಾನವರಿಗೆ ಆಶೀರ್ವಾದಪ್ರದವಾಗುವಂತೆ ದೇವರು ವಿವಾಹ ವಿಧಿಯನ್ನು ನೇಮಿಸಿದ್ದಾನೆ. ರಾಷ್ಟ್ರದ ಹಾಗೂ ಅದರ ಪ್ರಜೆಗಳ ರಕ್ಷಣೆಗಾಗಿ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದ್ದಾನೆ. ಮಾನವನಿಗೆ ಒಂದು ದಿನದ ವಿಶ್ರಾಂತಿ ದೊರಕುವಂತೆ ಅವನ ರಕ್ಷಣೆಗಾಗಿ ದೇವರು ಸಬ್ಬತ್ ನಿಯಮವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನದಲ್ಲಿ, ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಎಂಬುದಾಗಿ. ಪ್ರಿಯರೇ, ಯೇಸು ಅವರ ಯೋಚನೆಯನ್ನು ಆದಿ ಭಾಗಕ್ಕೆ, ದೇವರ ವಿವಾಹದ ಯೋಜನೆಯ ಪ್ರಾರಂಭಕ್ಕೆ ಕೊಂಡೊಯ್ದನು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿವಾಹ ವಿಚ್ಛೇದನವನ್ನು ವಿಶಾಲವಾದ ಕಾರಣಗಳಿಗಾಗಿ ಒಪ್ಪಿಕೊಳ್ಳಲಾಗಿದೆ. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 5 ಮತ್ತು 6ನೇ ವಚನಗಳಲ್ಲಿ, ದಯವಿಟ್ಟು ನೀವು ಇದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳ ಮುಖ್ಯ ಸಾರಾಂಶವು, ಪಾಪವು ಮಾನವ ಜನಾಂಗವನ್ನು ಪ್ರವೇಶಿಸುವ ಮೊದಲು ಪುರುಷ ಸ್ತ್ರೀಯರ ಕುರಿತಾಗಿ ದೇವರ ಮೂಲ ಯೋಜನೆ ಇದೇ ಆಗಿತ್ತು. ಯಾಕೆಂದರೆ ದೇವರ ಮೂಲ ಯೋಜನೆಯಲ್ಲಿ ಪಾಪವು ಇರಲಿಲ್ಲ. ವಿಚ್ಛೇದನವು ಪಾಪದ ಫಲವಾದದ್ದಾಗಿದೆ. ನೀವು ಏನೇ ಹೇಳಿದರೂ ವಿಚ್ಛೇದನೆಯ ಮೂಲದಲ್ಲಿ ಯಾವುದಾದರೊಂದು ಪಾಪವು ಇದ್ದೇ ಇದೆ. ಆದ್ದರಿಂದ ಯೇಸು ಅವರಿಗೆ ದೇವರ ಮೂಲ ಯೋಜನೆಯನ್ನು ನೆನಪಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅವರು ಆತನನ್ನು, ಹಾಗಾದರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಯಾಕೆ ಆಜ್ಞೆ ಕೊಟ್ಟನು ಎಂದು ಕೇಳಲು ಎಂಬುದಾಗಿ. ಪ್ರಿಯರೇ, ಧರ್ಮೋಪದೇಶಕಾಂಡ 24ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಓದಿದರೆ ಅವರ ಪ್ರಶ್ನೆಯ ಹಿನ್ನೆಲೆ ತಿಳಿದು ಬರುತ್ತದೆ. ಮೋಶೆಯು ವಿವಾಹ ವಿಚ್ಛೇದನವನ್ನು ಯಾಕೆ ಸಮ್ಮತಿಸಿದನು ಎಂಬುದಾಗಿ ಅಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಆತನು, ಮೋಶೆಯು ನಿಮ್ಮ ಮೊಂಡುತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ ಎಂಬುದಾಗಿ. ಪ್ರಿಯರೇ, ಮೋಶೆ ಯಾಕೆ ಸಮ್ಮತಿಸಿದನು? ಅವರ ಹೃದಯದ ಮೊಂಡುತನದ ಕಾರಣದಿಂದಾಗಿ. ಮಾನವ ಸಂತತಿಗೆ ಕೊಡಲ್ಪಟ್ಟ ವಿವಾಹವು ಎಲ್ಲ ಮಾನವ ಸಂಬಂಧಗಳಲ್ಲಿ ಅತೀ ಸುಂದರವಾದ ಹಾಗೂ ಮೃದುವಾದ ಸಂಬಂಧವಾಗಿದೆ. ಅದಕ್ಕೆ ಸಮಾನವಾದದ್ದು ಬೇರೆ ಇಲ್ಲ. ಆದರೆ ಅನೇಕ ಕ್ರೈಸ್ತರು ಕೂಡ ವಿವಾಹದ ಅಡಿಗಟ್ಟು ಅಲ್ಲಾಡುವುದನ್ನು ಅನುಭವಿಸುತ್ತಿದ್ದಾರೆ. ಮಾನವನ ಹೃದಯದ ಕಾಠಿಣ್ಯದ ನಿಮಿತ್ತವಾಗಿ ದೇವರು ವಿಚ್ಛೇದನವನ್ನು ಅನುಮತಿಸಿದನು. ಪ್ರಿಯರೇ, ವಿವಾಹ ವಿಚ್ಛೇದನೆಯ ಹಿನ್ನೆಲೆಯು ಪಾಪವೇ ಆಗಿರುತ್ತದೆ. ನಾವು ಎಲ್ಲರೂ ಪಾಪಿಗಳೇ. ದೇವರು ಕೊಲೆಗಡುಕರನ್ನು ಕ್ಷಮಿಸಬಲ್ಲವನಾದರೆ ಆತನು ವಿಚ್ಛೇದನ ಹೊಂದಿದವರನ್ನೂ ಕ್ಷಮಿಸಬಲ್ಲನು. ಆದರೆ ವಿಚ್ಛೇದನದ ಮೂಲವು ಪಾಪವೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಮತ್ತು ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರವು ವಿವಾಹ ಸಂಬಂಧವನ್ನು ಮುರಿಯುತ್ತದೆ ಹಾಗೂ ವಿಚ್ಛೇದನಕ್ಕೆ ಒಂದು ಕಾರಣವನ್ನು ಒದಗಿಸುತ್ತದೆ. ಪ್ರಿಯರೇ, ಒಬ್ಬ ವಿಶ್ವಾಸಿಯ ಸಂಗಾತಿಯು ಬೇರೊಂದು ಕಾರಣಕ್ಕಾಗಿ ವಿಚ್ಛೇದನ ಪಡೆದುಕೊಂಡಿರುವುದಾದರೆ ಆಗ ಆ ನಿರಪರಾಧಿ ವಿಶ್ವಾಸಿಯ ಸ್ಥಿತಿಯೇನು? ಇದರ ಮೂಲದಲ್ಲಿ ವ್ಯಭಿಚಾರದ ಸಂಗತಿ ಇರುವುದಾದರೆ ಮತ್ತು ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಇದು ಸತ್ಯವೇ ಆಗಿರುತ್ತದೆ, ಆ ನಿರಪರಾಧಿಯು ಪುನರ್ವಿವಾಹವಾಗಬಹುದಾಗಿದೆ. ಈ ಸಂದರ್ಭದ ಮುಖ್ಯಾಂಶ ಇದೇ ಆಗಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಕುಟುಂಬವು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಆದುದರಿಂದ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಆತನು ಬಯಸ್ತಾನೆ. ಆದರೆ ಸೈತಾನನು ಈ ಐಕ್ಯತೆಯನ್ನು ಹಾಳು ಮಾಡಲು ಪ್ರಯತ್ನಿಸುವಾಗ ನಾವು ದೇವರಾತ್ಮನ ಹತೋಟಿಯಲ್ಲಿ ಇದ್ದುಕೊಂಡು ಬಲವಾದ ಕುಟುಂಬವಾಗಿ ಮುಂದೆ ಹೋಗಲು ಸಾಧ್ಯವಾಗುತ್ತದೆ. ಹೀಗಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇದುವರೆಗೆ ನಮ್ಮ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳ ವಿಷಯದಿಂದ ಅನೇಕ ಸತ್ಯಾರ್ಥಗಳನ್ನು ತಿಳಿದುಕೊಂಡೆವು. ನಮ್ಮ ಮಕ್ಕಳ ಕುರಿತು ನಾವೇನು ಮಾಡುತ್ತಿದ್ದೇವೆ? ಮಕ್ಕಳು ಕೇಳಿದ್ದೆಲ್ಲವನ್ನು ತೆಗೆದುಕೊಡುತ್ತಾ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತಾ ಇದ್ದೇವೋ?
ನಾವು ಹೀಗೆ ಮಾಡುತ್ತಿರುವುದಾದರೆ ನಮ್ಮ ಮಕ್ಕಳನ್ನು ನಾವೇ ಹಾಳು ಮಾಡುತ್ತೇವೆ. ಇತರರಿಗಾಗಿ ಪ್ರಾರ್ಥಿಸುವುದು, ತಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವುದು, ಇಂತಹ ದೈವಗುಣವನ್ನು ಅವರಿಗೆ ಕಲಿಸಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ತಮ್ಮ ಶಾಲೆಯ ಪಾಠಗಳನ್ನು ಓದುವುದಕ್ಕಿಂತಲೂ ಹೆಚ್ಚು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯುವುದನ್ನು ನಾವು ಕಲಿಸದೇ ಇದ್ದರೆ ನಮ್ಮ ಮಕ್ಕಳು ಯೇಸುವಿನ ಬಳಿಗೆ ಬರಲು ನಾವೇ ಅಡ್ಡಿಯಾಗುತ್ತೇವೆ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಂಬ ಯೇಸುವಿನ ಕಠಿಣವಾದ ಮಾತನ್ನು ಕೇಳಿದೆವು. ನಾವು ನಮ್ಮ ಮಕ್ಕಳು ಒಟ್ಟಾಗಿ ಕರ್ತನ ಹಾದಿಯಲ್ಲಿ ನಡೆಯೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.